ಈ ಊರಿಗೆ ರುದ್ರಭೂಮಿಯೇ ಇಲ್ಲ. ಈ ಊರಲ್ಲಿ ಯಾರಾದ್ರೂ ಸತ್ರೆ ಇನ್ನಿಲ್ಲದ ಟೆನ್ಷನ್ ಶುರುವಾಗುತ್ತೆ. ದಲಿತರ ಮನೆಯಲ್ಲಿ ಮೃತಪಟ್ರೆ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ. ಶವಗಳ ಅಂತ್ಯಕ್ರಿಯೆಗೆ ರಸ್ತೆ ಬದಿ ಹಳ್ಳದ ದಂಡೆಯೇ ಗತಿ. ಇದು ಹುಬ್ಬಳ್ಳಿಯಿಂದ 10 ಕಿಲೋಮೀಟರ್ ದೂರದಲ್ಲೇ ಇರುವಂತಹ ಗ್ರಾಮದ ದುಸ್ಥಿತಿ. ಹುಬ್ಬಳ್ಳಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿರುವ ಇನಾಂ ವೀರಾಪುರ ಗ್ರಾಮವಿದು. ಈ ಊರು ಇತ್ತೀಚೆಗೆ ಮರ್ಯಾದಾ ಹತ್ಯೆ ವಿಚಾರಕ್ಕೆ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿತ್ತು. ಈ ಊರಲ್ಲಿ ಅಂತ್ಯಕ್ರಿಯೆ ಮಾಡೋದೇ ದೊಡ್ಡ ಸಾಹಸ. ಶವ ಹೂಳೋಕೆ ಅಥವಾ ಸುಡೋಕೆ ಜಾಗವಿಲ್ಲದೆ ಹಳ್ಳದ ದಂಡೆ, ರಸ್ತೆ ಬದಿ, ಮನೆ ಹಿತ್ತಲಂತೆ ಮಾಡಬೇಕಿದೆ. ಸತ್ರ ಎಲ್ಲರ ಹಳದಾಗ ಅಲ್ಲಿ ಖಾಲಿ ಜಾಗದಾಗ ಹೋಗಿತ್ತಾರ್ರಿ. ಅದು ನಮಗೆ ಸಮಸ್ಯೆ ಐತ್ರಿ. ಎಲ್ಲರ ಸ್ಮಶಾನಗಟ್ಟಿ ವ್ಯವಸ್ಥೆ ಮಾಡಿದ್ರೆ ಚಲೋ ರೀ. ನಮಗೆ ಭಾಳ ತೊಂದ್ರೆ ಆಕತ್ರಿ. ಇಲ್ಲಿ ಎಲ್ಲರ ಸತ್ರ ಕೆಟ್ರ ಭಾಳ ಸಮಸ್ಯೆ ಐತ್ರಿ. ರೋಡ್ ಸೈಡ್ ಮಾಡ್ತಾರ್ರಿ. ಎಲ್ಲೇ ಖಾಲಿ ಜಾಗ ಐತೆ ಹಳ್ಳದ ಬದಿಗೆ ಮಾಡ್ತಾರ್ರಿ. ಎಲ್ಲೇ ಖಾಲಿ ಜಾಗ ಇರ್ತೈತೆ ಅಲ್ಲಿ ಮಾಡ್ತಾರ್ರಿ. ಸ್ಮಶಾನಗಟ್ಟಿದ ಸಮಸ್ಯೆ ರೀ ಇಲ್ಲಿ. ಈ ಊರಲ್ಲಿ 7-8 ದಲಿತರ ಕುಟುಂಬಗಳಿದ್ದು ಸತ್ತವರ ಅಂತ್ಯಕ್ರಿಯೆ ಮಾಡೋದು ದೊಡ್ಡ ಚಿಂತೆಯಾಗಿದೆ. ಹೆತ್ತ ತಂದೆಯ ಸಿಟ್ಟಿಗೆ ಬಲಿಯಾದ ಮಾನ್ಯಾಳ ಅಂತ್ಯಕ್ರಿಯೆಗೂ ಪರದಾಡೋ ಸ್ಥಿತಿ ನಿರ್ಮಾಣವಾಗಿತ್ತು. ದಲಿತರಿಗೆ ರುದ್ರಭೂಮಿ ಇಲ್ಲದೇ ಇರೋದ್ರಿಂದ ಹಳ್ಳದ ದಂಡೆಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿತ್ತು. ಸರಿ, ಈ ಹಿಂದಿಂದ ನಮಗೆ ಪ್ರತ್ಯೇಕವಾಗಿ ರುದ್ರಭೂಮಿ ಅಂತೂ ಇಲ್ಲ ಸರ. ನಾವು ನಮ್ಮ ಸ್ವಂತ ಜಮೀನು, ನಮ್ಮ ಸ್ವಂತ ಹಿತ್ತಲ ಇವೇನಿರ್ತಾವಲ್ಲ ಅದ್ರೊಳಗೆ ನಾವು ನಮ್ಮ ಹಿರಿಯರನ್ನ ಮಣ್ಣು ಮಾಡ್ಕೊತ ಬಂದೇವಿ. ಒಂದು 7-8 ಮಂತನ ಹಾಕೋ ಸರ್ ನಮ್ಮ ಸಮಾಜದ್ದು. ನಾವು ನಮ್ಮ ಜಾಗದೊಳಗೆ ಮಾಡ್ಕೊತೇವೆ ರೀ. ಆಮೇಲೆ ಹೊಲ ಗಿಲ ಸಮೀಪ ಇದ್ದವರು ನಮ್ಮ ಸಮಾಜದವರು ಅವ್ರವ್ರ ಹೊಲದಾಗ ಮಾಡ್ಕೊತಾರೆ ಸರ್. ಇಲ್ಲ ಅಂತಂದ್ರೆ ತಮ್ಮ ಜಾಗದೊಳಗೆ ಮಾಡ್ಕೊಳ್ಳಿ ಸರ್. ಇಲ್ಲ ಅಂತಂದ್ರೆ ಅಲ್ಲಿ ಹಳ್ಳದ ಕಡೆಗೆ ಹೋಗಿ, ಈಗ ನಮ್ಮ ಸೊಸೆಯನ್ನು ಇದು ಮಾಡ್ಯಾರಲ್ಲ ಸರ್, ಅಲ್ಲಿ ಹೋಗಿ ಇದು ಮಾಡಿದ್ರು ಸರ್. ಮಾನ್ಯ ಹತ್ಯೆ ವೇಳೆಯಲ್ಲಿಯೇ ರುದ್ರಭೂಮಿಗೆ ಬೇಡಿಕೆ ಇಡಲಾಗಿತ್ತು. ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಗ್ರಾಮದ ದಲಿತರು ರುದ್ರಭೂಮಿಗೆ ಬೇಡಿಕೆ ಇಟ್ಟಿದ್ರು. ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸೇರಿದಂತೆ ಮತ್ತಿತರರಿಗೆ ಮನವಿ ಮಾಡಿದ್ರು. ಆದರೆ ಇದುವರೆಗೂ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿಲ್ಲ. ಗ್ರಾಮದ ವ್ಯಾಪ್ತಿಯಲ್ಲಿರೋ ಸರಕಾರಿ ಜಮೀನಿನಲ್ಲಿ ರುದ್ರಭೂಮಿಗೆ ವ್ಯವಸ್ಥೆ ಮಾಡಿ ಅಂತ ದಲಿತ ಸಂಘಟನೆಗಳು ಆಗ್ರಹಿಸಿವೆ. ಹೌದು, ಸಪ್ರೇಟ್ವಾಗಿ ಈಗ ಅಂದರೆ ಬೇರೆ ಕಡೆ ಎಲ್ಲಿ ನಮ್ಗೆ ಯಾವ ಸಮಾಜಕ್ಕೂ ಅಂತೂ ಇಲ್ಲರಿ ಸರ್. ಇಲ್ಲೇ ನಮಗಂತೂ ಇಲ್ಲ ರೀ. ಈಗ ಹೊಲ ಇದ್ದವ್ರು ಅವ್ರವ್ರ ಜಮೀನ್ದಾಗ ಮಾಡ್ಕೊತಾರೆ ಸರ್ ಅವರು. ನಮಗಂತೂ ಹೊಲಗಳು ಇಲ್ದವ್ರಿಗೆ ಭಾಳ ಸಮಸ್ಯೆ ರೀ, ಭಾಳ ಸಮಸ್ಯೆ. ಮಳೆಗಾಲದಾಗೆಲ್ಲ ಏನಾರ ತೀರ್ಕೊಂಬಿಟ್ರೆ ಒಂದು ದೊಡ್ಡ ಚಿಂತೆ ಆಗಿ ಕಾಡ್ತದೆ ಸರ್. ಟೋಟಲ್ 7ರಿಂದ 8 ಮನೆಗಳು ಅದಾವೆ ಸರ್ ಇಲ್ಲಿ. ಸಮಾಧಿದ ಇಲ್ಲಿ ಮೊದಲಿಂದನೂ ಇಲ್ಲ ಸರ್ ಇಲ್ಲಿ. ಆ ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಇನ್ನೊಂದು ಇಲಾಖೆಗಳು ಇದ್ದಾಗಿನೂ ಸಹಿತ ಇಂತಹ ವ್ಯವಸ್ಥೆ ಇನ್ನೂ ಸಿಕ್ಕಿಲ್ಲ. ನಗರ ಭಾಗದ ಕೇವಲ 6-7 ಕಿಲೋಮೀಟರ್ ದೂರದೊಳಗೆ ಇಂಥ ಸಮಸ್ಯೆ ಐತಿ ಅಂತ ಹೇಳ್ಕೊಳಕ್ಕೆ ನಮಗೂ ಸಹಿತ ಇವತ್ತು ನಾಚಿಕೆ ಆಗ್ತಾಯಿದೆ. ಅದಕ್ಕೆ ತತ್ಕ್ಷಣ ಅಲ್ಲಿ ಕನಿಷ್ಠ 5 ಎಕರೆಯ ಒಂದು ಸ್ಮಶಾನ ಭೂಮಿಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕ ಶವ ಸಂಸ್ಕಾರಕ್ಕೆ ಮೀಸಲಿಡುವಂಥ ಕೆಲಸವನ್ನು, ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತತ್ಕ್ಷಣ ಕಾರ್ಯಪ್ರವೃತ್ತ ಆಗಬೇಕು ಅನ್ನುವಂಥ ಆಗ್ರಹವನ್ನು ಈ ಮೂಲಕ ಮಾಡಬೇಕಾಗ್ತದೆ. ಈ ಕುರಿತು ಹುಬ್ಬಳ್ಳಿ ಗ್ರಾಮೀಣ ತಹಶೀಲ್ದಾರ್ JB ಮಜ್ಜಗಿ ಮಾತನಾಡಿ, ಇನಾಂ ವೀರಾಪುರ ಗ್ರಾಮದಲ್ಲಿ ಸರಕಾರಿ ಜಮೀನಿಲ್ಲ. ಪಕ್ಕದ ಬೊಮ್ಮಸಮುದ್ರ ಗ್ರಾಮದಲ್ಲಿ 1 ಎಕರೆ ಸರಕಾರಿ ಜಮೀನನ್ನ ಇನಾಂ ವೀರಾಪುರ ಗ್ರಾಮದ ರುದ್ರಭೂಮಿಗೆ ಮೀಸಲಿಡಲಾಗಿದೆ. ಗ್ರಾಮ ಪಂಚಾಯಿತಿ PDOಗೆ ಸೂಚನೆ ನೀಡಿದ್ದೇವೆ ಎಂದಿದ್ದಾರೆ. 1 ಎಕರೆ ಸರ್ವೆ ನಂಬರು 139 ಅಲ್ಲ, 1 ಎಕರೆ ಬೊಮ್ಮಸಮುದ್ರ ಗ್ರಾಮದ ಸರ್ವೆ ನಂಬರ್ ಅಲ್ಲೇ ಪಕ್ಕದಲ್ಲೇ ಇದೆ. 1 ಎಕರೆ ಜಮೀನು ಸ್ಮಶಾನ ಕೊಟ್ಟಿದೆ ಮೇಡಮ್. ಅದು ಆಕ್ಚುಲಿ ಸ್ಮಶಾನ ಕೊಟ್ಟಿದೆ, ಅವ್ರು ಅಲ್ಲಿ ಮಾಡ್ತಾ ಇಲ್ಲ, ಬಟ್ ಅದನ್ನೆಲ್ಲ ಮಾಡಿ ಕೊಟ್ಟಿದೆ ಮೇಡಮ್ ಅವ್ರು. ಸರಕಾರ ಪಕ್ಕದ ಊರಲ್ಲಿ ರುದ್ರಭೂಮಿಗೆ ವ್ಯವಸ್ಥೆ ಮಾಡಿದೆ. ಆದ್ರೆ ನಮ್ಮ ಊರಿನ ಶವವನ್ನು ಪಕ್ಕದ ಊರಿಗೆ ಹೇಗೆ ಕೊಂಡೊಯ್ಯೋದು ಅನ್ನೋ ಪ್ರಶ್ನೆ ಗ್ರಾಮಸ್ಥರದ್ದು. ಆದರೆ ಭೂಮಿಯೇ ಇಲ್ಲದಿದ್ರೆ ಏನು ಮಾಡೋದು ಅನ್ನೋದು ಅಧಿಕಾರಿಗಳ ಮಾತು. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.